ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತೀನಿ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ಪ್ರಿಯರೇ, ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ಯಾರು ನಿಜವಾದ ಧನ್ಯರು? ಸ್ವಾಮಿ ಹೇಳ್ತಿದ್ದಾರೆ, ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ. ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟವರು ಧನ್ಯರಂತೆ. ಹಾಗಾದರೆ ಈ ಲೋಕದಲ್ಲಿ ಅನೇಕರು ಅನೇಕ ವಿಧವಾಗಿ ಬಾಧೆ ಪಡ್ತಾರೆ. ಅನೇಕ ವಿಷಯದಲ್ಲಿ ಬಾಧೆ ಪಡುವುದಕ್ಕೆ ಕಾರಣಗಳು ಕೆಲವ್ರಿಗೆ ಇರ್ಬೋದು, ಕೆಲವ್ರಿಗೆ ಇಲ್ಲದೆ ಇರ್ಬೋದು. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಧೆ ಪಡ್ತಾ ಇರ್ತಾರೆ. ಕೆಲವರಿಗೆ ಕುಟುಂಬ ವಿಷಯದಲ್ಲಿ ಬಾಧೆ ಆಗಿರ್ತದೆ, ಕೆಲವರಿಗೆ ಹಣದ ಸಮಸ್ಯೆ ಬಾಧೆ ಆಗಿರ್ತದೆ, ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಸಾಲವೇ ಅವರಿಗೆ ಬಾಧೆ ಆಗಿರ್ತದೆ, ಮಕ್ಕಳ ವಿಷಯವನ್ನೇ ಅವರಿಗೆ ಬಾಧೆ ಆಗಿರ್ತಾರೆ. ಮಕ್ಕಳು ಏನಾದರೂ ಅವರಿಗೆ ದಾರಿ ತಪ್ಪಿ ಹೋಗೋದಾದರೆ, ಮಕ್ಕಳು ತಂದೆ ತಾಯಿ ಮಾತಿಗೆ ವಿಧೇಯರಾಗದೆ ತಪ್ಪಾದ ದಾರಿಲಿ ಹೋಗುವಾಗ ಮಕ್ಕಳ ವಿಷಯದಲ್ಲಿ ಅವರಿಗೆ ಬಾಧೆ ಅನ್ನಿಸ್ತದೆ. ಕುಟುಂಬ ವಿಷಯದಲ್ಲಿ ಅವರಿಗೆ ಬಾಧೆ ಅನ್ನಿಸ್ತದೆ. ಒಂದು ವೇಳೆ ಬಾಡಿಗೆ ಕಟ್ಟಲಿಕ್ಕೆ ಆಗಲ್ಲ, ಸ್ವಂತ ಮನೆ ಇಲ್ಲ, ಅಥವಾ ಸ್ವಂತ ಮನೆ ಇದ್ದರೂ ಕೂಡ ಸರಿಯಾದಂಥ ನಮಗೆ ಪೋಷಣೆ ಹೊಂದುವುದಕ್ಕೆ ಕೆಲಸ ಕಾರ್ಯಗಳು ಇಲ್ಲ ಅನ್ನುವಾಗ ಬಾಧೆ ಪಡ್ತಾರೆ. ಮತ್ತು ಕೆಲಸ ಮಾಡುವ ಸ್ಥಳಗಳಲ್ಲಿ, ಓದುವ ಸ್ಥಳಗಳಲ್ಲಿ ಬಾಧೆಗಳು ಉಂಟಾಗ್ತದೆ. ಮೇಲಧಿಕಾರಿಗಳು ಕೆಲವರಿಗೆ ಹಿಂಸೆ ಕೊಡಬಹುದು, ಚುಚ್ಚಿ ಮಾತನಾಡಬಹುದು. ಕೆಲವರು ನಿಜವಾಗ್ಲೂ ತಪ್ಪು ಮಾಡಿದ್ದೇನೆ ಬಾಧೆಗಳಿಗೆ ಒಳಗಾಗಿರ್ಬೋದು. ಒಂದು ವೇಳೆ ಪ್ರೇರೆ ತಪ್ಪು ಮಾಡಿ ಯಾವುದಾದ್ರೂ ಬಾಧೆಗಳಿಗೆ ಒಳಗಾಗಿರ್ಬೋದು, ಶಿಕ್ಷೆಗಳನ್ನ ಅನುಭವಿಸ್ತಾ ಇರ್ಬೋದು. ತಪ್ಪಿನ ನಿಮಿತ್ತವಾಗಿ ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಈ ತಪ್ಪು ಮಾಡಿದ್ರಿಂದ ನಾನು ಈ ರೀತಿಯಾದ ಬಾಧೆಗೆ ಒಳಗಾಗುವಂಥ ಪರಿಸ್ಥಿತಿ ಬಂತು, ಈ ರೀತಿಯಾದ ಅವಮಾನಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬಂತು, ಈ ಕಷ್ಟಗಳನ್ನ ಎದುರಿಸುವಂಥ ಪರಿಸ್ಥಿತಿ ನನಗೆ ಬಂತು ಅಂತ ಹೇಳುವರಾಗಿದ್ದೀರಾ? ಒಂದು ವೇಳೆ ಪ್ರೇರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಯಾರು ಧನ್ಯರು ಎಂಬುದಾಗಿ ಹೇಳುವಾಗ ನೀತಿಯ ನಿಮಿತ್ತವಾಗಿ, ಒಂದು ವೇಳೆ ನೀತಿಯ ನಿಮಿತ್ತವಾಗಿ ಕುಟುಂಬದಲ್ಲಿ ಗಂಡ ಹೆಂಡತಿಯ ವಿಷಯದಲ್ಲಿ ಕೆಲವು ಬಾಧೆಗಳು ಬರ್ತದೆ. ಕೆಲವು ಸಾರಿ ಆರೋಗ್ಯದ ನಿಮಿತ್ತವಾಗಿ, ಅನಾರೋಗ್ಯದ ನಿಮಿತ್ತವಾಗಿ ಶರೀರದಲ್ಲಿ ಕೆಲವು ಬಾಧೆಗಳು ಉಂಟಾಗ್ತದೆ. ಸಂಬಂಧಿಕರದಲ್ಲಿ ಮಾತುಗಳಲ್ಲಿ ಬಾಧೆಗಳು ನಮಗೆ ಉಂಟಾಗ್ತದೆ. ಸ್ನೇಹಿತರು ನಮ್ಮನ್ನು ಅವಮಾನಪಡಿಸುವ ರೀತಿಯಲ್ಲಿ ಮಾತನಾಡುವಾಗ ಬಾಧೆಗಳು ಉಂಟಾಗ್ತದೆ. ನಾವು ಇತರರಂತೆ ಇಲ್ಲ, ನಮ್ಮ ಕುಟುಂಬ ಇತರರಂತೆ ಜೀವಿಸೋಕ್ಕಾಗ್ತಿಲ್ವಲ್ಲ, ನಮ್ಮ ಕುಟುಂಬದಲ್ಲಿ ಬರೀ ಕಷ್ಟಗಳೇ ಹೋರಾಟಗಳೇ ಅನ್ನುವಾಗ ಬಾಧೆಗೆ ಒಳಗಾಗ್ತಾರೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯ ಹೇಳ್ತೀವಿ, ಇವೆಲ್ಲ ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾಗಿ ನಾವು ಬಾಧೆ ಪಡೋರೇ ಆಗಿರ್ತೀವಿ. ಆದರೆ ದೇವರ ವಾಕ್ಯ ಧನ್ಯರು ಎಂಬುದಾಗಿ ಹೇಳುವಾಗ ಯಾರು ನಿಜವಾದ ಧನ್ಯರಂತೆ? ಒಂದು ವೇಳೆ ನೀತಿಯ ನಿಮಿತ್ತ, ಪರಿಶುದ್ಧತೆಯ ನಿಮಿತ್ತ, ಪ್ರಾರ್ಥನೆಯ ನಿಮಿತ್ತ, ದೇವರ ಸುವಾರ್ತೆಯ ನಿಮಿತ್ತ, ದೇವರ ರಾಜ್ಯದ ನಿಮಿತ್ತ, ದೇವರ ವಾಕ್ಯ ಉಪದೇಶದ ಅನುಸಾರವಾಗಿ ಜೀವಿಸುವುದರ ನಿಮಿತ್ತವಾಗಿ ನಾನು ಬಾಧೆ ಪಡ್ತಿದ್ದೀನಿ ಅಂತ ಹೇಳೋರಿದ್ದೀರಾ? ಅವ್ರು ನಿಜವಾಗ್ಲೂ ಧನ್ಯರಂತೆ. ಸ್ವಾಮಿ ಹೇಳ್ತಿದ್ದಾರೆ, ನೀತಿಯ ನಿಮಿತ್ತವಾಗಿ ಬಾಧೆಯನ್ನು ಸಹಿಸಿಕೊಳ್ಳುವವರು ಧನ್ಯರಂತೆ. ನಾನೇನು ತಪ್ಪೇ ಮಾಡಿಲ್ಲ, ಆದರೂ ಕೂಡ ನನ್ನನ್ನು ಹೀಯಾಳಿಸ್ತಿದ್ದಾರೆ. ನಾನೇನು ತಪ್ಪೇ ಮಾಡಿಲ್ಲ, ಆದರೂ ನನ್ನ ಮೇಲೆ ತಪ್ಪಾದ ಮಾತನ್ನು ಸುಳ್ಳಾಗಿ ಹೊರಿಸ್ತಿದ್ದಾರೆ, ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ನನ್ನ ಮೇಲೆ ಹೊರಿಸ್ತಿದ್ದಾರೆ ಅಂತೀರಾ? ಹಾಗಾದರೆ ನೀವು ನಿಜವಾಗಿ ಧನ್ಯರು ಪ್ರಿಯರೇ. ಕೆಲವರು ಹೀಗೆ ಹೇಳ್ತಾರೆ, ನಾನು ಏನು ತಪ್ಪೇ ಮಾಡಿಲ್ಲ, ಆದರೆ ನಾನು ಪ್ರಾರ್ಥನೆಗೆ ಹೋಗ್ತಿದ್ದೀನಿ, ನಾನು ಚರ್ಚಿಗೆ ಹೋಗ್ತಿದ್ದೀನಿ, ನಾನು ಮೊದಲ ಥರ ಇಲ್ಲ, ನಾನು ನಿಜವಾಗ್ಲೂ ಬದಲಾಗ್ತಾ ಇದ್ದೀನಿ. ಆದರೆ ನನ್ನನ್ನು ಎಲ್ಲರೂ ಅವಮಾನ ಪಡಿಸ್ತಿದ್ದಾರೆ, ಎಲ್ಲರೂ ನನ್ನನ್ನು ಹೀಯಾಳಿಸ್ತಿದ್ದಾರೆ, ಎಲ್ಲರೂ ನನ್ನ ದೂರ ಇಡ್ತಿದ್ದಾರೆ, ಎಲ್ಲರೂ ಕುಟುಂಬದವರು ಸ್ನೇಹಿತರು ಕೂಡ ನನ್ನನ್ನು ಒಂಥರ ಹೀನವಾಗಿ ನೋಡ್ತಿದ್ದಾರೆ, ಅಸಹ್ಯವಾಗಿ ನೋಡ್ತಿದ್ದಾರೆ ಅಂತ ನೆನೆಸ್ತೀರಾ? ಅದಕ್ಕಾಗಿ ನೀವು ಬೇಸರ ಪಟ್ಕೊಳ್ಬೇಕಾಗಿಲ್ಲ ಪ್ರೇರೆ. ಯಾಕೆಂತಂದರೆ ನೀವು ನಿಜವಾಗ್ಲೂ ಧನ್ಯರು. ನೀವು ಆ ವಿಷಯದಲ್ಲಿ ಸಂತೋಷ ಪಡ್ರಿ. ಯಾಕೆಂದರೆ ದೇವರ ರಾಜ್ಯದ ನಿಮಿತ್ತ, ಆತನ ಹೆಸರಿನ ನಿಮಿತ್ತವಾಗಿ, ಆತನ ವಾಕ್ಯದ ನಿಮಿತ್ತವಾಗಿ ಕಷ್ಟಗಳು, ಅವಮಾನಗಳು, ಹಿಂಸೆಗಳು ನಮಗೆ ಬರುವುದು ಸಹಜ, ಬರ್ತದೆಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಆದರೆ ಅದಕ್ಕಾಗಿ ನಾವು ಮನಗುಂದಬೇಕಾದ ಅವಶ್ಯಕತೆ ಇಲ್ಲ, ಸೋತು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಜವಾದ ಧನ್ಯರು ನಾವೇ ಆಗಿದ್ದೀವಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ನೀತಿಯ ನಿಮಿತ್ತ
ಬಾಧೆಯನ್ನು ಅನುಭವಿಸೋದಾದರೆ. ಆದರೆ ಒಂದು ವೇಳೆ ನೀವು ನೀತಿಯ ನಿಮಿತ್ತವೇ ಬಾಧೆ ಅನುಭವಿಸ್ತಿದ್ದೀರಾ, ಅಥವಾ ನೀವು ಅನುಭವಿಸ್ತಿರೋ ಬಾಧೆಗಳು ಒಂದು ವೇಳೆ ಕುಟುಂಬ ವಿಷಯನ, ಅಥವಾ ತಪ್ಪು ಮಾಡಿ ಬಾಧೆನ ಅನುಭವಿಸ್ತಿದ್ದೀರಾ, ಅಥವಾ ಬೇರೆಯವ್ರ ತಪ್ಪಿಗಾಗಿ ನಾನು ಬಾಧೆ ಪಡ್ತಾ ಇದ್ದೀನಿ ಅಂತಿದ್ದೀರಾ, ಈ ರೀತಿಯಾಗಿರುವವರು ನಿಜವಾಗಿ ಧನ್ಯರಲ್ಲ ಪ್ರೇರೆ. ಯಾರು ನೀತಿಯ ನಿಮಿತ್ತವಾಗಿ, ದೇವರ ರಾಜ್ಯದ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಹೆಸರನ್ನು ಅಂಗೀಕರಿಸಿಕೊಂಡಿದ್ರಿಂದ, ಯೇಸು ಸ್ವಾಮಿಯನ್ನು ನಂಬಿ ದೇವರ ಆಲಯಕ್ಕೆ ಬರ್ತಾ ಇರೋದ್ರ ನಿಮಿತ್ತವಾಗಿ ನೀವು ಬಾಧೆ ಪಡ್ತಿದ್ರೆ, ಅವಮಾನಿಸಲ್ಪಟ್ಟಿದ್ರೆ, ಹೀಯಾಳಿಸಲ್ಪಟ್ಟಿದ್ರೆ, ತಿರಸ್ಕಾರಕ್ಕೆ ಒಳಗಾಗಿದ್ರೆ, ನಷ್ಟಗಳು ಪಟ್ಟಿದ್ರೆ ನಿಜವಾಗ್ಲೂ ನೀವು ಧನ್ಯರೇ ಪ್ರಿಯರೇ. ಯಾಕಂದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಕರ್ತನು ನಿಜವಾಗಲೂ ಕೂಡ ಅಂಥವ್ರನ್ನ ಮೇಲೆತ್ತುವವನಾಗಿದ್ದಾನೆ. ಆದ್ದರಿಂದ ಭಯಪಡಬೇಡಿ, ಚಿಂತೆ ಪಡಬೇಡಿ, ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಒಂದು ವೇಳೆ ನಾನು ನೀತಿಯ ನಿಮಿತ್ತವಾಗಿ ಬಾಧೆ ಪಡ್ತಿಲ್ಲ, ನನ್ನ ವ್ಯಕ್ತಿಗತವಾದ ಜೀವಿತ ನಿಮಿತ್ತವಾಗಿ ನಾನು ಬಾಧೆ ಪಡ್ತಾ ಇದ್ದೀನಿ, ನನ್ನ ಕುಟುಂಬದಲ್ಲಿ ವಿಷಯ ಕುರಿತು ನಾನು ಬಾಧೆ ಪಡ್ತಾ ಇದ್ದೀನಿ, ನಾನು ಮಾಡಿದಂಥ ತಪ್ಪಿಗೆ ನಾನು ಬಾಧೆ ಪಡ್ತಾ ಇದ್ದೀನಿ, ಅಥವಾ ನಾನು ಯಾರ್ದೋ ಮಾಡಿದ ತಪ್ಪು ನಾನು ಒತ್ತುಕೊಂಡಿದ್ದೀನಿ ಅದರಲ್ಲಿ ಬಾಧೆ ಪಡ್ತಾ ಇದ್ದೀನಿ, ಈ ರೀತಿಯಾಗಿ ಬೇರೆ ವಿಷಯಗಳಲ್ಲಿ ನೀವು ಬಾಧೆ ಪಡುವಂಥ ವ್ಯಕ್ತಿಯಾಗಿದ್ದರೆ ಈಗಲೇ ನೀವು ದೇವರಿಗೆ ಒಪ್ಪಿಸಿಕೊಡಿ ಪ್ರಿಯರೇ. ಯಾಕೆಂತಂದರೆ ಈ ಬಾಧೆಗಳಿಂದ ಬಿಡಿಸುವವನು ಯೇಸು ಕ್ರಿಸ್ತನು ಮಾತ್ರ. ಆದ್ದರಿಂದ ಬನ್ನಿ, ನಾವು ನೀತಿಯ ನಿಮಿತ್ತವಾಗಿ ಬಾಧೆ ಪಡುವುದಾದರೆ ನಾವು ನಿಜವಾಗ್ಲೂ ಧನ್ಯರಾಗಿದ್ದೀವಂತೆ. ಹಾಗಾದರೆ ನಾವು ಪ್ರಾರ್ಥಿಸೋಣ, ನಾವು ನೀತಿಯ ನಿಮಿತ್ತವಾಗಿ ಬಾಧೆ ಪಟ್ಟು ನಿಜವಾದ ಧನ್ಯರಾಗಿ ನಾವು ಕರ್ತನಿಂದ ಆಶೀರ್ವಾದಗಳನ್ನ ಮೇಲುಗಳನ್ನ ಹೊಂದಿಕೊಳ್ಳೋರಾಗಿರೋಣ. ಪ್ರಾರ್ಥಿಸೋಣ ಬನ್ನಿ ಪ್ರಿಯರೇ. ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, ಒಂದು ನೀತಿಯ ನಿಮಿತ್ತವಾಗಿ ಬಾಧೆಗಳನ್ನು ಸಹಿಸಿಕೊಳ್ಳುವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ. ಯಾರೆಲ್ಲ ನಿನ್ನ ರಾಜ್ಯದ ನಿಮಿತ್ತ, ನೀತಿಯ ನಿಮಿತ್ತ, ನಿನ್ನ ಕರ್ತನೆ ಮಾರ್ಗದ ನಿಮಿತ್ತವಾಗಿ ಬಾಧೆಯನ್ನು ಅನುಭವಿಸ್ತಿದ್ದಾರೋ ಕರ್ತನೆ, ಅವ್ರನ್ನೆಲ್ಲರೂ ನಿನ್ನ ಕರ್ತನೆ ಕನಿಕರಿಸು, ಆಧರಿಸು, ಅವರು ಧನ್ಯರೇ ಎಂಬುದಾಗಿ ಹೇಳಿದಿರಲ್ಲ, ನಿಮಗೆ ಸ್ತೋತ್ರ. ಯಾರೆಲ್ಲ ಕರ್ತನೆ ತಾವು ಮಾಡದಿರೋ ತಪ್ಪುಗಳಿಗೆ, ದೇವರೇ ಯಾವುದೋ ತಪ್ಪುಗಳಿಗೆ, ತಮ್ಮ ತಪ್ಪುಗಳಿಗೆ, ತಮ್ಮ ಕುಟುಂಬದಲ್ಲಿ ಬಾಧೆ ಪಡ್ತಾ, ದೇವರೇ ಈ ಬಾಧೆಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ಸಹಾಯ ಮಾಡು. ನಾವು ಕೂಡ ನೀತಿಯ ನಿಮಿತ್ತವಾಗಿ ಬಾಧೆ ಪಡುವವರಾಗಿರಬೇಕು, ಆ ಬಾಧೆಗಳನ್ನು ಸಹಿಸಿಕೊಂಡು ನಾವು ಕೂಡ ಧನ್ಯರಾಗಬೇಕು ಎಂಬುದಾಗಿ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ನೀನು ಸಹಾಯ ಮಾಡು ಕರ್ತನೆ. ಹೌದು ಸ್ವಾಮಿ, ಅವರೆಲ್ಲ ಬಾಧೆಗಳನ್ನ, ಅವರ ಕಣ್ಣೀರುಗಳನ್ನ ನೀವು ಒರೆಸಿ ಬಿಡಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.